ಪಡೆದ ಸಾಲವನ್ನು ವಾಪಸ್ ಮಾಡಿಲ್ವಾ ಸಿಎಂ ಆಪ್ತ ಸಚಿವ? ಜಮೀರ್ಗೆ ಕೋಟಿ ಕೋಟಿ ಸಾಲ ಕೊಟ್ಟಿದ್ರ? ಇನ್ನು ಸ್ಕ್ರಾಪ್ ಬಾಬು ಜಮೀರ್ ಅಹಮದ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪ. ಪಡೆದ ಸಾಲವನ್ನು ವಾಪಸ್ ಮಾಡಿಲ್ವಂತೆ ಸಿಎಂ ಆಪ್ತ ಸಚಿವ. ಜಮೀರ್ಗೆ ಕೋಟಿ ಕೋಟಿ ಸಾಲ ಕೊಟ್ಟಿದ್ರ ಸ್ಕ್ರಾಪ್ ಬಾಬು? ಜಮೀರ್ ಅಹಮದ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಕೇಳಿ ಬಂದಿದೆ. ಕೆಜಿಎಫ್ ಬಾಬು ವಿಚಾರಣೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಜಮೀರ್ ನಮ್ಮ ಸಮುದಾಯದ ನಾಯಕರು, ನನ್ನ ಸ್ನೇಹಿತರು, ಆದರೆ ಜಮೀರ್ ಜೊತೆ ಪಾಲುದಾರಿಕೆ ಉದ್ಯಮ ವ್ಯವಹಾರ ಇಲ್ಲ. 2013ರಲ್ಲಿ ಜಮೀರ್ ಮನೆ ಕಟ್ಟಿಸಲು 3.5 ಕೋಟಿ 3 ಸಾಲ ಪಡ್ಕೊಂಡಿದ್ರು. ಆದರೆ ಈವರೆಗೂ ಈ ಸಾಲವನ್ನು ವಾಪಸ್ ಮಾಡಿಲ್ಲ ಜಮೀರು. ತನಿಖಾಧಿಕಾರಿಗಳ ಮುಂದೆ ಸಾಲ ಸತ್ಯ ತೆರೆದಿಟ್ಟ ಕೆಜಿಎಫ್ ಬಾಬು. ಜಮೀರ್ಗೆ ಸಾಲ ನೀಡಿರುವ ಬಗ್ಗೆ ಕೆಲ ದಾಖಲೆ ತೋರಿಸಿದ ಬಾಬು ಪಡೆದ ಸಾಲ ವಾಪಸ್ ಮಾಡಿಲ್ವಾ ಹಾಗಾದ್ರೆ ಸಿಎಂ ಆಪ್ತ ಸಚಿವ? ಇನ್ನು ಈ ಸ್ಕ್ರಾಪು ಗುಜರಿ ಬಾಬು ಹೇಳಿದ್ದೆಲ್ಲವೂ ನೆಟ್ಟಿಗಿರುತ್ತೆ ಅನ್ನೋ ಅಭಿಪ್ರಾಯ ನಮಗಿಲ್ಲ, ದೇವರಾಣೆ ಇಲ್ಲ. ಇವರ ಹೇಳಿಕೆ, ಇವರ ಒಂದು ಹೇಳಿಕೆ ಅದನ್ನು 100 ಬಾರಿ ಕ್ರಾಸ್ ವೆರಿಫೈ ಮಾಡಬೇಕಾಗಿ ಬರುತ್ತೆ. ಕಾರಣ ಅವರು ಗುಜರಿ ಬಾಬು ಹೆಸರೇ ಉತ್ತರ ಕೊಡ್ತಾ ಇದೆ. ಸೊ ಜಮೀರ್ ಅಹಮದ್ ಖಾನ್ ಅವರು ಮನೆ ಕಟ್ಟಿಸಿಕೊಳ್ಳೋದಕ್ಕೆ ಗುಜರಿ ಬಾಬು ಅವರ ಕೈಯಲ್ಲಿ 3.5 ಕೋಟಿ ಅರ್ಥಾತ್ ಅವರು ಆರೋಪ ಮಾಡ್ತಾ ಇರುವಷ್ಟು ಹಣವನ್ನು ಪಡ್ಕೊಂಡಿದ್ದಾರಾ ಎನ್ನುವಂತಹದ್ದು ಅಚ್ಚರಿ ಕಾಂಗ್ರೆಸ್ನ ನಾಯಕರುಗಳಿಗೆ. ರಾಧಿಕಾ ಜೊತೆ ಹಣದ ವ್ಯವಹಾರ ಮಾಡಿದ್ರ ಅನ್ನೋದರ ಹಿಂದೆ ಒಂದು ಲಾಜಿಕ್ ಇದೆ. ಕುಮಾರಸ್ವಾಮಿಯರ ಆಪ್ತರಾಗಿದ್ರು ಜಮೀರ್ ಅಹಮದ್ ಖಾನು. ಕುಮಾರಸ್ವಾಮಿ ಅವರು ನಾನಾ ತರಹದ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜಮೀರ್ ಅವರಿಗೆ ರಾಧಿಕಾ ಅವರ ಜೊತೆ ಆಪ್ತತೆ ಇತ್ತೇನೋ, ಆ ಸಂದರ್ಭದಲ್ಲಿ ಆ ಆಪ್ತತೆ ವ್ಯವಹಾರಕ್ಕೆ ತಿರುಗಿ ವ್ಯವಹಾರ ಮಾಡ್ಕೊಂಡಿದ್ದಾರೋ ಏನು ಅಂಥೇಳಿ ಅನ್ಕೊಂಡು ಸುಮ್ಮನಾಗಬಹುದು. ಆದರೆ ಈ ಜಮೀರ್ ಅಹಮದ್ ಖಾನು ಗುಜರಿ ಬಾಬ್ ಜೊತೆ ಆ ಪ್ರಮಾಣದ ಕೋಟ್ಯಾಂತರ ರೂಪಾಯಿ ಸಾಲ ಪಡ್ಕೊಂಡು ಮನೆ ಕಟ್ಟಿಸುವ ಅನಿವಾರ್ಯತೆ ಇತ್ತ? ಊಟ ಮಾಡೋಣ ಎದ್ದು ಕೈ ತೊಳೆಯೋಣ ಅಂಥೇಳಿ ಆ ಊಟ ಏನು ಕೈ ತೊಳೆಯೋ ಬೇಜಿನ್ ಕೂಡ ಚಿನ್ನದ್ರಿ ಮನೆಯಲ್ಲಿ. ಆ ಬೇಜಿನ ಟ್ಯಾಪ್ ಬರುತ್ತೆ ನೋಡಿ, ಅದು ಕೂಡ ಬಂಗಾರದ್ದು. ಆ ತರಹದ ಅರಮನೆ ಕಟ್ಕೊಂಡಿರುವಂತಹ ಜಮೀರ್ ಅಹಮ್ಮದ್ ಕೆಜಿಎಫ್ ಬಾಬು ಜೊತೆ ಸಾಲ ಪಡೆದುಕೊಂಡಿದ್ರ? ಇದು ನಿಜಕ್ಕೂ ಕೂಡ ಅಚ್ಚರಿ. ಕೆಜಿಎಫ್ ಬಾಬು ವಿಚಾರಣೆ ನಡೆಸಿದಂತಹ ಲೋಕಾಯುಕ್ತ ಪೊಲೀಸರು ಜಮೀರ್ ನಮ್ಮ ಸಮುದಾಯದ ನಾಯಕರು, ನಮ್ಮ ಸ್ನೇಹಿತರು, ಆದರೆ ಜಮೀರ್ ಜೊತೆ ಪಾಲುದಾರಿಕೆ ಉದ್ಯಮ ವ್ಯವಹಾರ ಇಲ್ಲ. ಆದರೆ 2013ರಲ್ಲಿ ಜಮೀರ್ ಮನೆ ಕಟ್ಟಿಸಲು 3.50 ಕೋಟಿ ಸಾಲ ಪಡೆದಿದ್ರು. ಆದರೆ ಈವರೆಗೂ ಆ ಸಾಲವನ್ನು ವಾಪಸ್ ಮಾಡಿಲ್ಲ ಜಮೀರು. ತನಿಖಾಧಿಕಾರಿಗಳ ಮುಂದೆ ಸಾಲ ಸತ್ಯವನ್ನು ತೆರೆದಿಟ್ಟ ಕೆಜಿಎಫ್ ಬಾಬು. ಇನ್ನು ಜಮೀರ್ಗೆ ಸಾಲ ನೀಡಿರುವ ಬಗ್ಗೆ ಕೆಲ ದಾಖಲೆ ತೋರಿಸಿದ ಬಾಬು. ಸೊ ಈ ದಾಖಲೆ ನಿಜಕ್ಕೂ ಕೂಡ ಅವರು ವ್ಯವಹಾರ ಮಾಡಿದ್ದಾರಾ ಅನ್ನೋದನ್ನು ಸೂಚಿಸ್ತಾ ಇದೆಯಾ? ಲೋಕಾಯುಕ್ತರೇ ಇನ್ನು ಸ್ಪಷ್ಟಪಡಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.